ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀ ಸಮೃದ್ಧಿ ಚಾನೆಲ್. ಇವತ್ತಿನ ದಿನ ನಾನು ತೊಗರಿಬೇಳೆ ಸಾಂಬಾರನ್ನ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು ಕುಕ್ಕರ್ನಲ್ಲಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ನಾನು. ಕುಕ್ಕರ್ನಲ್ಲಿ ನಾನು ಇವಾಗ ಒಂದು ಟೊಮೆಟೊನ ತೊಗೊಂಡಿದ್ದೀನಿ. ಅರ್ಧ ಅದರಲ್ಲಿ ಹಾಕ್ತಾಯಿದ್ದೀನಿ ಟೊಮೆಟೊನ, ಅರ್ಧ ಭಾಗನ ಆಮೇಲೆ ಯೂಸ್ ಮಾಡ್ತಾಯಿದ್ದೀನಿ. ಕುಕ್ಕರ್ನ ಬಾಯಿ ಮುಚ್ಚಿ ಇವಾಗ ವಿಸಿಲ್ನ ಹೊಡಿಸ್ಬೇಕಾಗುತ್ತೆ. ವಿಸಿಲ್ ಆದಮೇಲೆ ಕುಕ್ಕರ್ ವಿಸಿಲ್ನ ಎತ್ಬಿಟ್ಟು ನಿಧಾನಕ್ಕೆ ಓಪನ್ ಮಾಡಿ. ಅದು ನೋಡಿ, ಇವಾಗ ತೊಗರಿಬೇಳೆ ಯಾವ ರೀತಿಯಾಗಿ ಕುದ್ದಿದೆ ಅಂತ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಆದರೂ ನಾನು ಸ್ಪೂನಲ್ಲಿ ಎತ್ತಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಆದರೆ ನಮಗೆ ಸಾಕಾಗುತ್ತೆ. ತೊಗರಿಬೇಳೆ ಈ ರೀತಿಯಾಗಿ ಕುದ್ರೆ ನಮಗೆ ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ. ಅದರಲ್ಲಿ ಟೊಮೆಟೊ ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿಯಾಗಿದೆ. ಇದನ್ನು ಟೊಮೆಟೊ ನಾನು ಅದರಲ್ಲಿನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಅದರಲ್ಲಿನೇ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನಿವಾಗ ಸ್ವಲ್ಪ ಖಾರ ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ನಮಗೆ ಹೇಗೆ ಬೇಕೋ ಹಾಗೆ ಖಾರನ ಹಾಕ್ಕೋಬೋದು. ನೋಡಿ, ನಾನು 2.5 ಸ್ಪೂನಷ್ಟು ಖಾರನ ಹಾಕ್ತಾಯಿದ್ದೀನಿ. ಖಾರ ಹಾಕಿದ್ಮೇಲೆ ಸ್ವಲ್ಪ ಅರಿಶಿನ ಕೂಡ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದ್ಮೇಲೆ ನಾನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತೀನಿ. ನೋಡಿ, ಕುಕ್ಕರ್ನಲ್ಲಿ ಕುದಿ ಬರ್ತಾ ಇದೆ. ಈಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. 1 ಸ್ಪೂನಷ್ಟು ಹಾಕಿದರೆ ಸಾಕಾಗುತ್ತೆ. ಈಗ ಕಲರ್ ನೋಡಿದರೆ ನಿಮಗೆ ಒಂದು ಅಂದಾಜು ಸಿಗುತ್ತೆ ಕರೆಕ್ಟಾಗಿದೆ ಕಲರು ಅಂತ. ಹೀಗೆ ಕುದಿ ಬಂದಿದೆ. ಇವಾಗ ಒಗ್ಗರಣೆನ ನಾನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆಲ್ಲನೂ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. 1 ಸ್ಪೂನು ಅಥವಾ 2 ಸ್ಪೂನು ನೀವು ಎಣ್ಣೆನ ಹಾಕ್ಕೋಬಹುದು. ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಜೀರಿಗೆನ ನಾನು ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ ಎಣ್ಣೆ ಕಾದಿದೆ ಅಂತ ತೋರಿಸುತ್ತೆ. ಆಮೇಲೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಆದಮೇಲೆ ನಾನು ಸ್ವಲ್ಪ ಟೊಮೆಟೊನ ಅದರಲ್ಲೇ ಅರ್ಧ ಭಾಗ ಉಳಿದಿತ್ತಲ್ಲ ಅದನ್ನೇ ಹಾಕಿದ್ದೀನಿ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಆಮೇಲೆ ಕೊತ್ತಂಬರಿ ಕೂಡ ನಾನು ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕಿದರೆ ತುಂಬಾ ಸ್ಮೆಲ್ ಚೆನ್ನಾಗಿರುತ್ತೆ. ಕೊತ್ತಂಬರಿ ಕರಿಬೇವನ್ನ ಸಾಂಬಾರು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಆಮೇಲೆ ಇದಕ್ಕೆ ನಾನು ತೊಗರಿಬೇಳೆ ಕುದಿಸಿಟ್ಟಿರುವಂಥ ಖಾರ ಉಪ್ಪು ಹಾಕಿದ್ದೀನಲ್ಲ ಅದನ್ನು ಇದಕ್ಕೆ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಕರಿಬೇವೆಲ್ಲ ಮೇಲ್ಗಡೆ ಚೆನ್ನಾಗಿ ತೇಲ್ತಾ ಇದೆ. ಇದಕ್ಕೆ ಸ್ವಲ್ಪ ನೀರನ್ನು ಕೂಡ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಿದ್ರೆ ಸಾಕಾಗುತ್ತೆ. ಇದು ಸ್ವಲ್ಪ ಕುದ್ಮೇಲೆ ಇದಕ್ಕೆ ನಾನು ಉಳಿದಿರುವಂಥ ಇನ್ನೊಂದು ರೆಸಿಪಿ ಏನು ಹಾಕಬೇಕಂದ್ರೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನ್ ಆದರೆ ಸಾಕಾಗುತ್ತೆ. ಸೌಟಿಂದ ಹೀಗೆ ಎಲ್ಲನೂ ಮಿಕ್ಸ್ ಮಾಡಿದರೆ ಸಾಕು.
ಚೆನ್ನಾಗಿ ಕುದೀತಾ ಇದೆ, ಎಲ್ಲ ಮಿಕ್ಸ್ ಆಗಿದೆ. ಸಾಂಬಾರು ಸ್ಮೆಲ್ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಈಗ ಈರುಳ್ಳಿ ಸ್ವಲ್ಪ ಮೇಲುಗಡೆ ಹಾಕೋತಾ ಇದ್ದೀನಿ. ಹೀಗೆ ಸ್ವಲ್ಪನೇ ಹಾಕಿ ಈರುಳ್ಳಿನ, ಒಂದು ಈರುಳ್ಳಿಲಿ ನಾನು ಅರ್ಧ ಒಗ್ಗರಣೆಯಲ್ಲಿ, ಆಮೇಲೆ ಅರ್ಧ ಇವಾಗ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು 2 ನಿಮಿಷ ಕುದ್ರೆ ಇದು ಸಾಂಬಾರು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ಇವಾಗ ನಿಮಗೆ ಒಂದು ಅಂದಾಜು ಸಿಗುತ್ತೆ ಹೇಗಾಗಿದೆ ಸಾಂಬಾರು ಅಂತ. ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾನಿವಾಗ ಬೌಲ್ಗೆ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಯಾವ ರೀತಿಯಾಗಿ ಬಂದಿದೆ ಸಾಂಬಾರು ಅಂತ ಗೊತ್ತಾಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈಸಿಯಾಗಿರುವಂಥ ಸಾಂಬಾರು ಅನ್ನ ಜೊತೆ ಸವಿಯಲು ಸಿದ್ಧ. ನೀವು ಒಂದು ಸಲ ಮಾಡ್ಕೊಳ್ಳಿ.